ಬಾಂಗ್ಲಾ ಬಗ್ಗೆ ರಿಪಬ್ಲಿಕ್ ಅನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ಅವ್ರು ಸಿಕ್ಕೊಂಡ್ರು ಬಂದಿದ್ದಾರೆ ನೋಡ್ರಿ. ಲಕ್ಷಾಂತರ ಜನ ಇವತ್ತು ನೋಡ್ರಿ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲಾ ಕಡೆ ಈ FIR ಮಾಡ್ಲಕತ್ತಾನ ಇರೋದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾಗಳು ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರ ಇವ್ರನ್ನ ಹೊರಗೆ ಹಾಕೋದು ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೇ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15-20 ಜನ ಬಾಂಗ್ಲಾಗಳದಾರ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದ್ರೆ ಇದೇ ಕಾರಣ. ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮನೆ ಯಾವುದೋ ವಿಡಿಯೋ ನೋಡಿದೆ, ಆ ಆಟೋ ನಡೆಸ್ತಾರೆ. ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹೆಂಗೆ ಆಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಆಸಾಮದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ DC ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ. ಅವ್ರೇನು ಹೇಳಿದ್ರು DC ಅವರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು FIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಈ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ವಿಗೆ ಅಂತದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಗೆ ನೀವು ಎಲ್ಲೆಲ್ಲಿ ಸಂಸ್ಥೆ ಇರುವಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಬೆಂಗಳೂರಿಗೆ ಬಾಂಗ್ಲಾ ಬಗ್ಗೆ ರಿಪಬ್ಲಿಕ್ ಅನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ಅವ್ರು ಸಿಕ್ಕೊಂಡ್ರು ಬಂದಿದ್ದಾರೆ ನೋಡ್ರಿ. ಲಕ್ಷಾಂತರ ಜನ ಇವತ್ತು ನೋಡ್ರಿ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲಾ ಕಡೆ ಈ FIR ಮಾಡ್ಲಕತ್ತಾನ ಇರೋದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ರೋಹಿಂಗ್ಯಾಗಳು ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರ ಇವ್ರನ್ನ ಹೊರಗೆ ಹಾಕೋದು ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೇ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15-20 ಜನ ಬಾಂಗ್ಲಾಗಳದಾರ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದ್ರೆ ಇದೇ ಕಾರಣ. ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮನೆ ಯಾವುದೋ ವಿಡಿಯೋ ನೋಡಿದೆ, ಆ ಆಟೋ ನಡೆಸ್ತಾರೆ. ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹೆಂಗೆ ಆಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಆಸಾಮದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ DC ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ. ಅವ್ರೇನು ಹೇಳಿದ್ರು DC ಅವರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು FIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಈ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ವಿಗೆ ಅಂತದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಗೆ
ನೀವು ಎಲ್ಲೆಲ್ಲಿ ಸಂಸ್ಥೆ ಇರುವಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಸರ್ ಬೆಂಗಳೂರಿಗೆ ಬಾಂಗ್ಲಾ ಬಗ್ಗೆ ರಿಪಬ್ಲಿಕ್ ಅನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಸಾಕ್ಷಿ ಸಮೇತ ಅವ್ರು ಸಿಕ್ಕೊಂಡ್ಬಿಟ್ಟು ಬಂದಿದ್ದಾರೆ. ನೋಡ್ರಿ, ಲಕ್ಷಾಂತರ ಜನ ಇವತ್ತು ನೋಡ್ರಿ ಪಶ್ಚಿಮ ಬಂಗಾಳ, ತಮಿಳುನಾಡು ಎಲ್ಲ ಕಡೆ ಈ SIR ಮಾಡ್ಲಾಕತ್ತಾನಿರೋದು. ಇವರೆಲ್ಲ ತಾಯ್ಗಂಡ್ರು ದೇಶದ್ರೋಹಿಗಳು. ಈ ದೇಶದ ಅನ್ನ ತಿಂತಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಪರವಾಗಿ ಇವತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ರೋಹಿಂಗ್ಯಾಗಳು. ಇದು ನಮ್ಮ ದೇಶಕ್ಕೆ, ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ. ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರ ಇವ್ರನ್ನ ಹೊರಗೆ ಹಾಕೋದು ಕೆಲಸ ಆಗಲೇಬೇಕು. ಅದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಬರೀ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು 15ರಿಂದ 20 ಸಾವಿರ ಜನ ಬಾಂಗ್ಲಾಗಳದಾರ. ಇವರೆಲ್ಲ ಹೆಂಗೆ ಆರಿಸಿ ಬರ್ತಾರಂದ್ರೆ ಇದೇ ಕಾರಣ. ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ. ಇವೆಲ್ಲ ಫೇಕ್. ಇವತ್ತು ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಾರ, ಮತದಾರ ಆಗ್ಯಾರ. ಇಷ್ಟೆಲ್ಲ ಮಾಡಿನೂ ಒಂದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ, ಆಟೋ ನಡೆಸ್ತಾರೆ. ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ. ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹೆಂಗೆ ಅಸ್ಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ, ಪೂರ್ತಿ ಅಸ್ಸಾಮದಲ್ಲಿ ಎಲ್ಲ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಬಾಂಗ್ಲಾದೇಶನ ಹೊರಗೆ ಹಾಕ್ಲಕತ್ತಾರಲ್ಲ, ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ. ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು 15-16 ಸಾವಿರ ಬೋಗಸ್ ಓಟಿವೆ. ಅದನ್ನು ಇವತ್ತು ನಾನು ಮೊನ್ನೆ DC ಅವ್ರಿಗೆ ಹೋಗಿ 16,000 ಹೆಸರು ಸಹಿತ ಕೊಟ್ಟು ಬಂದೀನಿ. ಅವ್ರೇನು ಹೇಳಿದ್ರು DC ಅವರು, ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು SIR ಚಾಲೂ ಮಾಡ್ತೀವಿ, ಅದರಲ್ಲಿ ತಾನೇ ಕ್ಲೀನಪ್ ಆಗ್ತದೆ ಅಂತ ಹೇಳಿದ್ದಾರೆ. ನಾ ಈ ಬಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಸಂಶಯಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ, ಅಲ್ಲಿ ಅಡ್ಡಾಡ್ತಾ ಇದ್ದರೆ, ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೆ, ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು, ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲ್ವಿಗೆ ಅಂತದ್ದು ಮಾಡಿದ್ರು. ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು, ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು MLA ಆಫೀಸದು ವಾಟ್ಸಪ್ ಇದೆ, ವಾಟ್ಸಪ್ಗೆ ನೀವು ಎಲ್ಲೆಲ್ಲಿ ಸಂಸ್ಥೆ ಇರುವಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು. ಹಾಕದೇ ಇದ್ದರೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಇವತ್ತು ದಿಲ್ಲಿಯಲ್ಲಿ ನೋಡ್ತಾ ಇದ್ದೀವಿ, ಕಲ್ಕತ್ತಾದಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಬಿಜಾಪುರನೂ ದೂರಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ಕೊತೀವಿ. ಸರ್ ಬೆಂಗಳೂರು